ಕೂತುಂಡರು ಕರಗಲ್ಲ ಬೇಸಾಯವ ಮರೆತಿಲ್ಲ ನಾನ್ ಪುಟ್ಟ ನಂಜ ನಾನ್ ಪುಟ್ಟ ನಂಜ ನಾನ್ ಪುಟ್ಟ ನಂಜ ನಾನ್ ಪುಟ್ಟ ನಂಜ. ನಮಸ್ಕಾರ ದೇವರು. ನಾವು ಇವತ್ತು ಹೋಗ್ತಾ ಇದ್ದೇವೆ ಚೈನಾ ದೇಶಕ್ಕೆ. ದೇವರು, ಚೈನಾ ದೇಶದಲ್ಲಿ ನಮ್ಮ ತರನೇ ಇಂಡಿಯನ್ ಫಾರ್ಮರ್ಸ್ ಇದ್ದಾರೆ. ಬನ್ನಿ ನೋಡೋಣ, ಅವ್ರನ್ನ ಭೇಟಿ ಆಗೋಣ. ಮಳೆ ಮಾತ್ರ ಸಿಕ್ಕಾಪಟ್ಟೆ ಹೊಡಿತಾ ಇದೆ. ಹಂಗೇನೆ ದೇವರು, ನಾನು ಚೀನಾ ದೇಶದಲ್ಲಿ ಊಟ ಮಾಡಿದೆ. ದೇವರು, ಮಳೆ ಮಾತ್ರ ಸಿಕ್ಕಾಪಟ್ಟೆ ಬಂದಿತ್ತು. ದೇವರು ತೋರ್ಸ್ಕೊಂಡ್ಬಿಟ್ಟಿದ್ದಾರೆ. ಮಳೆ ನಿಂತು ಫೈನಲಿ ದೇವರು ಹೊಲದಲ್ಲಿ ಹೀರೆ ಗೊಬ್ಬರ ಉಗ್ತಾ ಇದ್ದಾರೆ. ಯಾಕಂದ್ರೆ ಸಸಿ ಒಂದ್ ಸ್ವಲ್ಪ ಮಿದು ಆಗ್ತವೆ ಅಂತ ಚೆನ್ನಾಗಿ ಉಗ್ಗಿದ್ರು. ಹಂಗೇನೆ ದೇವರು ಇಲ್ಲಿ ನೋಡಿ, ಇವರು ಗ್ರೇಟ್ ಪರ್ಸನ್ ಅಂತ ಹೇಳ್ಬೇಕು. ಎಲ್ಲ ಎಜುಕೇಶನ್ ಮಾಡಿ ಕೇಸಿ ಬಂದು ಈ ಕೆಲಸ ಮಾಡ್ತಾ ಇದ್ದಾರೆ. ಹಿಂಗೆ ಕೆಲವೊಬ್ರು ಓದಿಲ್ಲ ಇದರಲ್ಲಿ, ಬಟ್ ಇರಲಿ, ನನ್ನ ಕಡೆಯಿಂದ ಒಂದು ಸಲ್ಯೂಟ್. ದೇವರು ಗದ್ದೆಗಳಲ್ಲಿ ಅಥವಾ ಕಾಡಲ್ಲಿ ಜಿಗಳೆ ನೋಡಿದಾರ? ಇವತ್ತಿನ ವಿಷಯದಲ್ಲಿ ಜಿಗಳೆಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ನಾವು ಯಾವುದಾದ್ರೂ ಕೆಲಸದಲ್ಲಿ ಇದ್ದಾಗ ಅಥವಾ ನಡೆದಾಡುವಾಗ ಇದು ಅಂಟಿಕೊಳ್ಳುತ್ತೆ ಮೈ ಮೇಲೆ. ಯಾಕೆ ಗೊತ್ತಾಗೋದಿಲ್ಲ ಗೊತ್ತಾ? ದೇವರು, ನಾವೆಂದಾದ್ರೂ ಗದ್ದೆಯಲ್ಲಿ ಅಥವಾ ಕಾಡಲ್ಲಿ ಎಲ್ಲಾದ್ರೂ ಹೋಗುವಾಗ ತೇವಾಂಶ ಇದ್ರೆ ಇದು ಇದ್ದೇ ಇರುತ್ತೆ. ಇದು ಕಾಲಿಗೆ ಅಂಟ್ಕೊಂತಂದ್ರೆ ಗೊತ್ತೇ ಆಗೋದಿಲ್ಲ. ಹಂಗೇನೆ ಇದರ ಬಗ್ಗೆ ಒಂದು ಸಖತ್ ಸ್ಟೋರಿ ಇದೆ. ಹಂಗೇನೆ ಅಪಾಯಕಾರಿನೂ ಹೌದು, ಹಂಗೇನೆ ಕುತೂಹಲಕಾರಿನೂ ಹೌದು. ಬನ್ನಿ ಈ ವಿಡಿಯೋದಲ್ಲಿ ಅದರ ಬಗ್ಗೆ ಡೀಟೇಲ್ ಕೊಡೋಣ. ದೇವರು, ಜಿಗಳೆಗಳು ರಕ್ತ ಹೇಗೆ ಕುಡಿಯುತ್ತೆ? 30 ಸೆಕೆಂಡಿಂದ 1 ನಿಮಿಷ 30 ಸೆಕೆಂಡ್ವರೆಗೆ ರಕ್ತನೇ ಕುಡಿಯುತ್ತಾ ಇರುತ್ತೆ. ಜಿಗಳೆಗಳು ನಮ್ಮ ಮೈ ಮೇಲೆ ಅಥವಾ ಕಾಲುಗಳಲ್ಲಿ ಕೂತಾಗ ಯಾತಕ್ಕೆ ನೋವಾಗೋದಿಲ್ಲ ಗೊತ್ತಾ? ಯಾಕಂದರೆ ಜಿಗಳೆಗಳು ನಮ್ಮನ್ನು ಕಚ್ಚುವಾಗ, ನಮ್ಮ ಚರ್ಮವನ್ನು ಕಚ್ಚುವಾಗ ಇರೋಡಿಯನ್ ಅಂತ ಅದು ನೈಸರ್ಗಿಕವಾಗಿರುವಂಥ ದ್ರವವನ್ನು ಬಿಡುಗಡೆ ಮಾಡಿದಾಗ ಅದು ಹೆಪ್ಪುಗಟ್ಟಿಸಿ, ನಮ್ಮ ಕಡಿದಿರುವ ಜಾಗದಲ್ಲಿ ಹೆಪ್ಪುಗಟ್ಟಿಸಿ ಅದನ್ನ ರಕ್ತವನ್ನು ನಿರಂತರವಾಗಿ ಕುಡಿಯುತ್ತಾನೆ ಇರುತ್ತೆ. ಎಷ್ಟು ಕುಡಿದರೂ ಗೊತ್ತಾಗೋದಿಲ್ಲ. ಅದಕ್ಕೆ ಇದೇ ಕಾರಣ, ಅದರಲ್ಲಿರುವ ದ್ರವ. ಇದು ಮನುಷ್ಯರ ರಕ್ತವನ್ನು ಕುಡಿದು ತನ್ನ ಗಾತ್ರಕ್ಕಿಂತ ಹಲವಾರು ಪಟ್ಟು ದೊಡ್ಡದಾಗಿ. ಹಾಗಾದರೆ ಜಿಗಣೆ ಕಚ್ಚಿದರೆ ಬರೀ ರಕ್ತ ಕುಡಿದು ಹೋಗುತ್ತಾ? ಖಂಡಿತ ಇಲ್ಲ. ಇದರಿಂದ ದೊಡ್ಡ ಅಪಾಯನೇ ಇದೆ. ಒಮ್ಮೆ ಜಿಗಳೆ ಕಚ್ಚಿದರೆ ಆ ಜಾಗದಲ್ಲಿ ವಿಪರೀತ ತುರಿಕೆ, ಅಲರ್ಜಿ ಉಂಟಾಗುತ್ತದೆ. ನೀವು ಗಮನಿಸಬೇಕಾದಂತ ವಿಷಯ, ನಿಮ್ಮ ಕಾಲ ಮೇಲೆ ಅಥವಾ ಮೈ ಮೇಲೆ ಜಿಗಳೆ ಕೂತರೆ ಬಲವಂತದಿಂದ ಅದನ್ನ ಕಿತ್ತಾಕಕ್ಕೆ ಟ್ರೈ ಮಾಡಿ. ನಿಮಗೆ ಪ್ರಾಬ್ಲಮ್, ಅದರಲ್ಲಿರುವ ಹಲ್ಲುಗಳು ನಿಮ್ಮ ಚರ್ಮದ ಒಳಗಡೆ ಸಿಗಾಕೊಳ್ಳಬಹುದು. ಅದರಲ್ಲಿರುವ ಬ್ಯಾಕ್ಟೀರಿಯಾವು ನಿಮ್ಮ ಕಾಲನ್ನು ಹುಣ್ಣು ಬೀಳಿಸಬಹುದು. ಆದ್ದರಿಂದ ನೀವು ಏನು ಮಾಡಬೇಕೆಂದರೆ, ಅದು ಕಚ್ಚಿರುವ ಜಾಗವನ್ನು ಸ್ವಲ್ಪ ಉಪ್ಪು ನೀರಾದ್ರೂ ಹಾಕಿ ಅಥವಾ ಸಾಬೂನು ನೀರಾದ್ರೂ ಹಾಕಿ ತನಗ್ತಾನೆ ಕಳಚಿ ಬೀಳುತ್ತೆ. ಕಳಚಿ ಬಿದ್ದ ಮೇಲೆ ಅದು ಕಚ್ಚಿರುವ ಜಾಗವನ್ನು ಚೆನ್ನಾಗಿ ಕ್ಲೀನ್ ಮಾಡಿ. ಆಮೇಲೆ ಉಗುರುನೆ ಬೆಚ್ಚಗಿರುವ ನೀರನ್ನು ಅಥವಾ ಸಾಬೂನು, ಚೆನ್ನಾಗಿರುವ ಸಾಬೂನು ತಿಕ್ಕಿ ಕಾಲು ಸ್ವಚ್ಛ ಮಾಡಿ. ಕೊನೆಯದಾಗಿ ಒಂದು ಅತಿ ಆಶ್ಚರ್ಯಕರವಾದ ಒಂದು ವಿಷಯ ಗೊತ್ತಾ? ನಾವು ಅಂದುಕೊಂಡ ಹಾಗೆ ಜಿಗಣೆ ಕೇವಲ ಉಪದ್ರವಕಾರಿ ಅಲ್ಲ. ಇವತ್ತಿನ ಆಧುನಿಕ ವೈದ್ಯಕೀಯ ಲೋಕದಲ್ಲಿ ಲೀಚ್ ಥೆರಪಿ, ಪ್ರಾಚೀನ ಕಾಲದಲ್ಲೂ ಗಾಯಗಳನ್ನು ಒಣಗಿಸಲು ಮತ್ತು ರಕ್ತ ಪರಿಚಲನೆ ಸುಧಾರಿಸಲು ವೈದ್ಯರು ಗಂಭೀರವಾಗಿ ಇದೇ ಜಿಗಣೆಯನ್ನು ಬಳಸುತ್ತಿದ್ದಾರೆ. ನೋಡಿ ಈ ಸಣ್ಣ ಜೀವಿ ಎಷ್ಟು ಆಶ್ಚರ್ಯಕರವಾದ, ಎಷ್ಟು ಪ್ರಯೋಜನಗಳನ್ನು ಹೊಂದಿದೆ ಅಂತ. ಈ ಮಾಹಿತಿ ಇಷ್ಟವಾದರೆ ನಮಗೆ ಒಂದು ಲೈಕ್ ಕೊಡಿ, ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಅಥವಾ ನಿಮ್ಮ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ. ದೇವರು, ನಿನ್ನ ವಿಡಿಯೋ ಮುಗ್ದಿಲ್ಲ, ಕೊನೆ ತನಕ ನೋಡಿ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಗಟ್ಟಿ ಇದೆ ಅಂತ. ಈ ಜಿಗಳೆ ಮೋಸ್ಟ್ ಡೇಂಜರಸ್. ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ 18 ವರ್ಷ ನೋಡಿದ್ದೇನೆ ಇದನ್ನ. 18 ವರ್ಷ. ಹಾಗೇನೆ ನಾವು ಊಟ ಮಾಡ್ತಾ ಇದ್ದೇವೆ. ಊಟಕ್ಕೆ ಬನ್ನಿ, ನಿಮ್ಮೆಲ್ಲರಿಗೂ ಊಟ ನಮಗಿಂದ ಕೊಡುತ್ತೇವೆ.
ಊಟ ಮಾಡೋಣ ಬನ್ನಿ. ಇದು ನಮ್ಮ ಸಂಪ್ರದಾಯ ದೇವರು. ಸೇಮ್ ದೇವರು ಚೈನಾ ದೇಶದಲ್ಲಿ ನಮ್ ತರನೇ ಇರ್ತಾರೆ ದೇವರು, ಅಷ್ಟೇ ಸ್ವಲ್ಪ ಬಣ್ಣ ಚೇಂಜ್ ಆಗುತ್ತೆ. ಎಲ್ಲಿ ಹೋದ್ರೆ ದೇವರು ನಮ್ಮೂರ್ ನಮ್ಗೇನೆ ಚಂದ. ಹಾಗಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಸಾಂಗ್ ಕೇಳಿ. ಬಂಡಿ